ನಾನು ಯಾರು ಅಂತ ನಾವು ಈ ದೇಹದಾಗ ಬಂದ ಮೇಲೆ ವಿಚಾರ ಮಾಡಿದ್ರೆ ಇವನ್ನೆಲ್ಲ ಅರಿತಕ್ಕಂಥ ಅರಿವೊಂದು ಬೇರೆ ಐತಿ. ಯಾವುದು ಈ ದೇಹವನ್ನ, ಈ ಇಂದ್ರಿಯಗಳನ್ನ, ಮನಬುದ್ಧಾದಿಗಳನ್ನ, ಈ ತೋರಿಕೆಯನ್ನ, ಇವನ್ನೆಲ್ಲ ಅರಿತಕ್ಕಂಥ ಅರಿವೊಂದು ಬೇರೆ ಐತಿ. ಅದನ್ನ ಆ ಅರಿವ ನಾನು, ಅದು ಅರಿವನ್ನ ತಿಳಿತಕ್ಕಂಥ ಇನ್ನೊಂದು ಅರಿವಂತೂ ಯಾವುದು ಇಲ್ಲ. ಅದ ನಾನು, ಆ ಅರಿವು ನಾನಂತ ತಿಳ್ಕೊಬೇಕಂದ್ರ ಈ ದೇಹಾಭಿಮಾನ ಹೇಳಿದ್ರಲ್ಲ, ಮೃತ್ಯುವಿನ ಅನುಭವ ನಾನ್ ಮಾಡ್ಕೊಂಡು ನನಗ ಬಂದ ರಮಣರಿಗಾದಂತ ಅನುಭವ. ರಮಣರಿಗೆ ಅದೊಂದು ಅನುಭವ ಆಯ್ತು. ಶರೀರ ಒಂದು ಹೋದಂಗಾಯ್ತು, ಶರೀರದ ಪ್ರಾಣವಾಯು ಹೋಗಿ ಅಲ್ಲಿ ಮೃತ್ಯುವಿನ ಅನುಭವ ಆಯ್ತು. ಆ ಅನುಭವವನ್ನು ಮಾಡ್ಕೊಂಡಂತದ್ದು ಯಾವುದು ಅನ್ನುವಂತ ವಿಚಾರಕ್ಕೆ ಅವರು ತೊಡಗಿದಾಗ ನಾನ ಈ ಶರೀರ ಅಥವಾ ಮನಬುದ್ಧಾದಿಗಳು ನಾನಾಗಿದ್ರೆ ನಾನು ಅದನ್ನ ಅನುಭವವನ್ನು ಮಾಡ್ಕೊಳಕ್ ಹಾಕಿದ್ದಿಲ್ಲ. ನಾನು ಇದು ಬೇರೆನೇ ಅದೇನಿ ಅಂತ ಅವರು ವಿಚಾರ ಮಾಡ್ತಾ ಕುಂತ್ರ. ಅದಕ್ಕೆ ಅವರು ಪ್ರತಿಯೊಬ್ಬರಿಗೂ ಯಾರು ಬಂದು ಕೇಳಿದ ಕೂಡಲೇ ನೀವು ಯಾರು ಅಂತ ಮೊದಲೇ ಕ್ವಶನ್. ಅವರು ಯಾರೋ ಬೆಟ್ಟಿಗೆ ಬಂದ್ರು ಕೂಡ ನೀವು ಯಾರು, ನಾನು ಅಂತವ ಇಂಥವ ಅಂತ ಹೆಸರು ಅದನ್ನ ನಾ ಕೇಳಲಿಲ್ಲ. ನೀವು ಯಾರು, ನಿಜವಾಗಿಯೂ ನೀವು ಯಾರದಿರಿ ಅದನ್ನ ಸಂಶೋಧನೆ ಮಾಡ್ರಿ, ಅದನ್ನ ನಿಮ್ಮೊಳಗೆ ಮಾಡ್ರಿ, ಇದು ಹೊರಗೆ ಅದ ಇಲ್ಲ ಅಂತ ತಿಳಿಸಿದ್ರು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೇವೆ, ಶರೀರ ನಾನು ಅಂತ ತಿಳ್ಕೊಂಡು ಈ ಶರೀರ ಸಾಯ್ತೈತಿ ಹುಡ್ತೈತಿ, ನಾನ ಸಾಯ್ತೀನಿ ನಾನ ಹುಡ್ತೇನೆ ಅನ್ನುವಂತ ಇದನ್ನ ತಿಳುವಳಿಕೆಯಿಂದನ ನಾವೇನ್ ಶರೀರ ಬದುಕಿಸ್ಬೇಕು ಅಂತ ಈ ಶರೀರವನ್ನ ಸದೃಢವಾಗಿ ಇಟ್ಕೋಬೇಕು, ಇದು ಹೆಂಗಾರ ಮಾಡಿ ಉಳಿಸ್ಕೋಬೇಕು ಅಂತನ ನಾವು ಎಲ್ಲೆಲ್ಲೋ ಹೋಗಿ ಪ್ರಾರ್ಥನೆ, ಕೀರ್ತನೆ, ಭಜನೆ ಇದನ್ನ ಮಾಡ್ಕೊಂತ ಇರ್ತೇವೆ. ಅಷ್ಟೆಲ್ಲ ಮಾಡಿದ್ರು ಕೂಡ ಅದು ಇರ್ತೈತಿ ಹೆಂಗ? ಈ ಸಾಮಾನ್ಯರ ತಿಳುವಳಿಕೆ ಇದು. ಇದನ್ನ ಇಟ್ಕೋಬೇಕು ಅಂತನ ನಾವು ಪ್ರಯತ್ನ ಮಾಡಾಕ್ತೇವೆ. ಇದ್ರ ಮೇಲಿನ ಒಂದು ಮಮಕಾರದಿಂದ ನಮಗ್ ಭಯ ಹುಟ್ಟೈತಿ ಹೊರತಾಗಿ ಅತಿ ಭಯಂಕರ ಭಯ ಐತಿ ನಮಗೆ. ಹೌದಲ್ರಿ? ಇದು ಈ ಬಹಳ ದಿನ ಇಟ್ಕೋಬೇಕು, ಇದನ್ನ ಸದೃಢವಾಗಿ ಇಟ್ಕೋಬೇಕು, ಇದರಿಂದನ ಸುಖ ಹೊಂದ್ಬೇಕು ಅಂತನ ನಾವು ಇದನ್ನ ಇಟ್ಕೋಬೇಕನ್ನೋ ಸಲುವಾಗಿ ಇದನ್ನ ಅನೇಕ ಕಲ್ಪನೆ ಮಾಡಿಕೊಂಡು ದೇವರುಗಳನ್ನ ಮಾಡಿಕೊಂಡು ಅಲ್ಲಿ ಹೋಗಿ ಕೇಳುದು ಬೇಡುದು ಮಾಡ್ತೇವೆ. ಇದ ನಾನಂತ ತಿಳ್ಕೊಂಡಾಗ ಇದೆಲ್ಲ ನಡೀತೈತಿ. ಇದು ನಾನಲ್ಲ ಅಂತ ತಿಳ್ಕೊಂಡ್ಮೇಲೆ ಏನು ಕೇಳುದು ಹೇಳುದು ಇಲ್ಲ, ಎಲ್ಲಿ ಕೇಳ್ಬೇಕಾಗಿಲ್ಲ, ಹೇಳ್ಬೇಕಾಗಿಲ್ಲ, ಅದನ್ನ ಮಾಡ್ಕೊರಿ ಅಂತ ರಮಣರು ಹೇಳಿದ್ರು. ನೀವು ಸುಮ್ಮನೆ ರಥ ಯಾಕೆ ಅಲ್ಲೇ ಇಲ್ಲೇ ಹೋಗಿ ಅಲಿತೀರಿ? ನಿಮ್ಮನ್ನ ನೀವು ಸಂಶೋಧನೆ ಮಾಡ್ಕೊರಿ, ನಿಮ್ಮೊಳಗಿರ್ತಕ್ಕಂಥ ಇರು ಆನಂದವನ್ನ ಅನುಭವಕ್ಕೆ ತರ್ಕೋರಿ. ನಾನ್ ಯಾರಂದು ತಿಳಿ ವಿಷಮ ಸಂಸಾರವಿದನು ಕನಸಂದರಿ ಅಂತ ಹೇಳಿ. ಇದು ಕನಸಂತ ನಮಗ್ ಖಾತ್ರಿ ಮಾಡ್ಕೋಬೇಕಲ್ರಿ. ಇದನ್ನ ಎಚ್ಚರಿಕೆ ಅವಸ್ಥೆ, ಇದು ವಿಷಮ ಐತಿ, ಇದು ಕನಸು ಅಂತ ನಾವು ಖಾತ್ರಿ ಮಾಡ್ಕೋಬೇಕಲ್ಲ. ಹೌದಲ್ರಿ? ಇದನ್ನ ಹೆಂಗೆ ಖಾತ್ರಿ ಮಾಡ್ಕೊಳೋದು ಅಂತ ಹೇಳಿದ್ರು ಅವರು. 3 ಅವಸ್ಥೆಯನ್ನ ನೀ ಪರಿಶೀಲನೆ ಮಾಡು. 3 ಅವಸ್ಥೆಯನ್ನ ಪರಿಶೀಲನೆ ಮಾಡಿದಾಗ ಯಾವ್ದು ನಿಜ ಐತಿ, ಯಾವ್ದು ನಿತ್ಯ ಐತಿ, ಯಾವ್ದು ಪರಿಪೂರ್ಣ ಐತಿ, ಅದ ಸತ್ಯ, ಅದ ನೀನಿದ್ದಿ ಅಂತ ಅವ್ರು ಹೇಳಿದ್ರು. ನಾವು ಈ 3 ಅವಸ್ಥೆಗಳ ಪರಿಶೀಲನೆ ಇಲ್ದಕ್ಕೆ ಬರೀ ಎಚ್ಚರಿಕೆ ಅವಸ್ಥೆನ ನಮಗ ಅತ್ಯಂತ ಸುಖ ಅನಿಸಿದ್ದಕ್ಕೆ ನಾವ್ ಏನ್ ಮಾಡಾಕತ್ತೇವ್, ಇದ ಎಚ್ಚರಿಕೆ ಅವಸ್ಥೆ ಒಳಗ ತಿರುಗಾಕತ್ತೇವ್. ಹೌದಲ್ರಿ? ಈಗ ಎಚ್ಚರಿಕೆ ಅವಸ್ಥೆಯನ್ನ ಈ ಅವಧಿಯನ್ನ ಹೆಚ್ಚು ಮಾಡ್ಕೊಂತ ಹೊಂಟೇವ್ ನಾವು. ನಿದ್ರಾ ಅವಸ್ಥೆಯನ್ನು ಕಡಿಮೆ ಮಾಡ್ಕೊಂಡೇವ್ರಿ. ಹೌದಲ್ರಿ? ಮನುಷ್ಯರು ನಾವು ಸ್ವಾಭಾವಿಕವಾಗಿ ಬರ್ತಕ್ಕಂತ ಸುಖಮಯವಾದಂತ ನಿದ್ರೆ ಸುಖವನ್ನ ನಾವು ಕೂಡ ಕಡಿಮೆ ಮಾಡ್ಕೊಂಡಾಗತ್ತೇವ್. ಯಾವ ಪಶು ಪಕ್ಷಿಯಾದಿಗಳು ಪ್ರಾಣಿಗಳು ಯಾವ ಕಡಿಮೆ ಮಾಡ್ಕೊಂಡಿಲ್ಲ. ಹೌದಲ್ರಿ? ನಾವ ಕಡಿಮೆ ಮಾಡ್ಕೊಂಡು
ನಾವ ಇದನ್ನ ಬಹಳ ದಿನ ಇಟ್ಕೋಬೇಕನ್ನೋ ಆಸೆ ಐತಿ ಕರೆ, ಆದ್ರ ಅದನ್ನ ಲಘುನ ಹೋಗುವಂಗ ನಾವು ಮಾಡ್ಕೊಂಡಾಗತ್ತೇವ. ಹೌದಲ್ರಿ? ಯಾಕಂದ್ರೆ ಇದು ಬಳಕೆ ಆದಂಗ ಅದ್ರ ಅವಧಿ ಕಡಿಮೆ ಆಕೊಂತ ಬರ್ತೈತಿ. ಯಾವ್ದನ್ನ ನೀವು ಎಷ್ಟು ಬಳಕೆ ಮಾಡ್ತೀರಿ ಅಷ್ಟು ಅವಧಿ ಕಡಿಮೆ ಆಕತ್ತ. ಹೌದಲ್ರಿ? ಈ ಒಂದ್ ಸಾಮಾನ್ಯವಾಗಿ ಒಂದ್ ವಿದ್ಯುತ್ ಬಲ್ಬ್ ಐತಂತ ತಿಳ್ಕೊರಿ, ಅದ್ರ ಇಷ್ಟ ಹವರ್ಸ್ ಅದು ಉರಿತೆ ಅಂದ್ರೆ ಅದು ಹೊಕ್ಕೈತಿ, ಅದು ಉಪಯೋಗ ಬರುದಿಲ್ಲ ಅಂತ ಅದ್ರ ಮೇಲೆ ಲಿಖಿತ ಐತಿ. ನಾವ್ ಅದನ್ನ ಯಾವಾಗ ಉಪಯೋಗ ಮಾಡ್ಬೇಕು ಅವಾಗಷ್ಟ ಉಪಯೋಗ ಮಾಡ್ಕೊಂಡು ಮತ್ತ ಅದನ್ನ ಬಂದ್ ಮಾಡಿದ್ವಿ ಅಂದ್ರೆ ಅದು ಬಹಳ ದಿನ ಬರ್ತೈತಿ. ನಾವ್ ಅದು ಇಲ್ಲ ಹಗಲಿದ 12 ತಾಸು ಅದನ್ನ ಹಚ್ಚಿದ್ವಿ ಅಂದ್ರೆ 1 ತಿಂಗಳು ಬರೋದು 8 ದಿನಕ್ಕೆ ಹೋಗ್ಬಿಡ್ತೈತಿ. ಹಂಗ ಇದು ನಮಗ್ ಇದನ್ನ ಬಹಳ ದಿನ ಇಟ್ಕೋಬೇಕು ಅನ್ನೋ ಅಪೇಕ್ಷೆ ಐತಿ ಕರೆ, ಇದನ್ನ ನಾನಂತ ತಿಳ್ಕೊಂಡು ಇದನ್ನ ಬಹಳ ದಿನ ಇಟ್ಕೋಬೇಕು ಅನ್ನೋ ಅಪೇಕ್ಷೆ ಐತಿ. ಆದ್ರೆ ಏನ್ ಮಾಡಾಕತ್ತೇವ ಅಂದ್ರೆ ಇದ್ರ ಬಳಕೆಯನ್ನು ಬಹಳ ಮಾಡ್ಕೊಂಡು. ಹೌದಲ್? ಅದಕ್ಕೆ ಅವ್ರು ಹೇಳ್ತಾರ, ಇದ್ರ ಬಳಕೆಯನ್ನ ನೀ ಕಡಿಮೆ ಮಾಡ್ಕೋ, ಅದ್ರ ಒಳಗ್ ನೀ ಯಾರದಿ ಅನ್ನೋದನ್ನ ಚಿಂತನೆ ಮಾಡು. ಅದ್ರ ಅವಾಗ ಅದು ಬಳಕೆ ಆಗುದಿಲ್ಲ. ನೀನ್ ಯಾರದಿ ಅನ್ನೋದನ್ನ ನಿನ್ ಒಳಗ್ ಚಿಂತನೆ ಮಾಡಾಕತ್ತೆ ಅಂದ್ರೆ ಕರ್ಮೇಂದ್ರಿಯಗಳು ಅವು ಸುಮ್ಮಿರ್ತಾವ, ಜ್ಞಾನೇಂದ್ರಿಯಗಳು ಸುಮ್ಮಿರ್ತಾವ, ನಿಮ್ಮ ಮನೋಬುದ್ಧಾದಿಗಳ ಆಲೋಚನೆ ಮಾಡೋದು ಕಡಿಮೆ ಆಕೈತಿ. ಅಲ್ಲಿ ನೀವ್ ಯಾರು ಅನ್ನೋದು ಖಾತ್ರಿ ಮಾಡ್ಕೊಳಕ್ ಸಾಧ್ಯ ಐತಿ. ನಾವು ನಾನು ಅಂತ ತಿಳ್ಕೊಂಡು ಇದಕ್ಕ ನಾವು ಇದನ್ನ ಬಹಳ ದಿನ ಇಟ್ಕೋಬೇಕು, ಇದರಿಂದನ ಸುಖ ಹೊಂದ್ಬೇಕು ಅಂತನ ಪ್ರಯತ್ನ ಮಾಡತ್ತೇವೆ. ಅದಕ್ಕೆ ಅವ್ರ ನಿದ್ರಾವಸ್ಥೆಯನ್ನ ಪರಿಶೀಲನೆ ಮಾಡೋಣ. ಅಲ್ಲಿ ಹೆಂಗ ನೀನು ಆರಾಮ ಯಾಕದಿ ಅಂದ್ರೆ ಯಾವುದರ ಬಳಕೆ ಇಲ್ಲದ, ಯಾವುದರ ಕಲ್ಪನೆ ಇಲ್ಲದ ನೀ ಆರಾಮದಿ. ಹಂಗೆ ಎಚ್ಚರಿಕೆ ಅವಸ್ಥೆ ಒಳಗೆ ಇರಾಕ ಪ್ರಯತ್ನ ಮಾಡು. ಅವಾಗ ನೀನು ಯಾರು ಅನ್ನೋದು ಗೊತ್ತಾಗುತ್ತೆ. ಹೌದಲ್ಲ? ನಾವು ಎಚ್ಚರಿಕೆ ಅವಸ್ಥೆ ಒಳಗೆ ನಿದ್ರಾ ಅವಸ್ಥೆ ಒಳಗೆ ಹೆಂಗಿದೇವ್ ಹಂಗಿಲ್ಲ. ಯಾಕ? ನಾವು ದೋಷಗಳನ್ನ ಮನಗಂಡಿಲ್ಲ, ಮನಸ್ಸಿಗೆ ದೋಷ ದರ್ಶನ ಮಾಡಿಲ್ಲ. ಮನಸ್ಸಿಗೆ ಯಾವಾಗ ದೋಷ ದರ್ಶನ ಮಾಡ್ತೇವೋ ಅವಾಗ ಎಚ್ಚರಿಕೆ ಅವಸ್ಥೆ ಒಳಗೂ ಕೂಡ ನಿದ್ರಾ ಅವಸ್ಥೆ ಒಳಗೆ ಹೆಂಗಿರ್ತೇವಲ್ಲ ಹಂಗೆ ಬಿಟ್ಟಿರಾಕ ಸಾಧ್ಯ ಐತಿ. ಅವಾಗ ಇದು ಕನಸ್ಪ, ಇದು ಸುಳ್ಳೈತಿ, ಇದು ಒಂದ್ ಅವಸ್ಥೆ ಒಳಗಿರುವಂತದ್ದು, ಇದು ಮಿಥ್ಯ ಐತಿ. ಯಾಕಂದ್ರೆ ಇದು ಒಮ್ಮೆ ತೋರ್ತೈತಿ, ಒಮ್ಮೆ ಅಡಗ್ತೈತಿ. ತೋರುದು ಅಡಗುದು ನಿತ್ಯ ಅಲ್ಲ, ಅದು ಅಸತ್ಯ ಅಂತ ಹೇಳಿದ್ದವ್ರು, ಅನಿತ್ಯ ಅಂತ ಹೇಳಿದ್ದವ್ರು. ನಾವ್ ಅದನ್ನ ಖಾತ್ರಿ ಮಾಡ್ಕೋಬೇಕಾಯ್ತು. ಬರೇ ಅವ್ರು ಹೇಳಿದ್ರು ನಾವು ಬರೇ ಹಂಗ ಹೇಳ್ತೇವ, ಅವ್ರು ಹೇಳಿದ ಮಾತನ್ನ ಹೇಳ್ತೇವ ಅಂದ್ರ ಅಲ್ಲ. ಸ್ವತಃ ಅದು ನನ್ನ ಮನಸ್ಸಿಗೆ ಅದ ಖಾತ್ರಿ ಆದಾಗ ಅದ್ರ ಕಡೆ ಹರಿತಕ್ಕಂತ ಮನಸ್ಸು ನಿಲ್ತೈತಿ. ಈ ಮನಸ್ಸನ್ನ ನಾವು ನಿಲ್ಲಿಸ್ಬೇಕಂದ್ರ ನಾವು ವಿಚಾರನ ಬೇಕಾಗೈತಿ. ವಿಚಾರ ಇಲ್ಲ ನಮ್ಮ ಮನಸ್ಸನ್ನ ನಿಲ್ಲಿಸಕ್ ಆಗುದಿಲ್ಲ. ನೀವು ಎಷ್ಟೋ ಧ್ಯಾನಕ್ಕೆ ಹೋಗ್ರಿ, ಎಷ್ಟೋ ಇದನ್ ಮಾಡ್ರಿ, ಆದ್ರೂ ಕೂಡ ಅದ ಮನಸ್ಸು ನಿಲ್ಲಕ್ ಬಲ್ಲಂತೈತಿ. ಯಾಕಂದ್ರೆ ವಿಚಾರನೇ ಇಲ್ಲ ಅದಕ್ಕೆ. ಅದನ್ನು ವಿಚಾರದಿಂದ ಹಿಡಿದು ಇಡ್ಬೇಕು ಹೊರತಾಗಿ ಹಠದಿಂದ ಹಿಡಿದು ಇಡು ಅಂತ ಹೇಳಿಲ್ಲ ಅವ್ರ ಅನುಭವಗಳು. ರಮಣ್ರಿ ಯಾವ್ದಾರ ಹಠ ಯೋಗ ಮಾಡಿದ್ರಲ್ರಿ, ಅಥವಾ ಯಾವ್ದಾರ ಅನುಭವಗಳ ಹಠಯೋಗದಿಂದ ಅದನ್ನ ಹೊಂದಿದ್ರನು? ಇವ ಹಠಯೋಗ, ಭಕ್ತಿ ಯೋಗ, ಕರ್ಮಯೋಗ ಕೆಲವು ಕ್ಷಣಗಳ ಮಾತ್ರ ಅದು. ಅದರಿಂದ ಶಾಶ್ವತವಾಗಿ ಆ ಸುಖವನ್ನು ಅನುಭವಿಸಕ್ ಆಗುದಿಲ್ಲ, ಕ್ಷಣಿಕ. ಯಾಕಂದ್ರ ಅದನ್ನ ನಾವು ಎಷ್ಟು ವೇಳೆ ಒಳಗೆ ಕಟ್ಟಿರ್ತಿರ್ತೇವೋ ಅಷ್ಟು ವೇಳೆ ಅದು ಸುಮ್ಮನೆ ಇರ್ತೈತಿ, ಮತ್ತ ಮರುಕ್ಷಣ ಜಿಗದಾಡ್ತೈತಿ. ಯಾವಾಗ ಅದನ್ನ ಬಿಚ್ಚಿ ಬಿಡ್ತೀರಿ, ಬಿಚ್ಚಿದ್ದ ಇರ್ತೈತಿ, ಆವಾಗ ಜಿಗದಾಡಕ ಹೋಗುದಿಲ್ಲ. ಸಾಮಾನ್ಯ ನಮ್ಮ ಹಳ್ಳಿ ವಾತಾವರಣದೊಳಗೆ ನೋಡ್ತೀರಿ ನೀವು, ಬಸಿ ದನಗಳ ಎಲ್ಲಿಯೂ ಚೆನ್ನಾಟಿಗೆ ಎದ್ದಿದ್ ನೋಡುದಿಲ್ಲ ನಾವು. ಎಲ್ಲರ ಚೆನ್ನಾಟಿಗೆ ಹೇಳ್ತಾವನ್ರಿ ಅವು ಬಸಿ ದನಗಳು? ಹೇಳುದಿಲ್ಲ. ಯಾವ್ದು ಹೇಳ್ತಾವ ಕಟ್ಟಿ ಹಾಕಿದ್ದನ್ನ ಬಿಚ್ಚಿ ಬಿಟ್ಕುಳ್ಳೆ ಅದ ಜಿಗದಾಡಕ್ ಚಾಲು ಮಾಡ್ತೈತಿ. ಹಂಗೆ ಇದು ಮನಸ್ಸು ಎಂಬುದು ನಾವು ಎಷ್ಟು ಅದನ್ನ ಕಟ್ತೇವೋ ಅಷ್ಟು ಹೊರಗೆ ಅದ ಬರಬೇಕು ಅಂತ ಅಪೇಕ್ಷೆ ಮಾಡ್ತೈತಿ. ಅದಕ್ಕೆ ಆ ಮನುಷ್ಯಗೆ ಅದು ತಾನ ಸ್ಥಿರಗೊಳ್ಬೇಕಂದ್ರ ಅದ ವಿಚಾರ ಬೇಕು. ವಿಚಾರದಿಂದ ದೋಷ ದರ್ಶನ ಆದಾಗ ಮನಸ್ಸು ನಿಲ್ತೈತಿ. ಅಂತ ಮನಸ್ಸಿನಲ್ಲಿ ನಾನ್ ಯಾರು ಅನ್ನೋದು ತಿಳ್ಕೊಳಕ್ ಸಾಧ್ಯ ಐತಿ.
ಆ ಮನಸ್ಸು ಇಲ್ಲ ನಾನು ಯಾರದೇನೆ ಅಂತ ತಿಳ್ಕೊಳಕ್ ಆಗೋದೇ ಇಲ್ಲ. ಅದು ನನ್ನ ದರ್ಶನಕ್ಕೆ ಒಂದು ದರ್ಪಣ ಇದ್ದಂಗೆ. ಹೆಂಗೆ ಈ ಶರೀರ ನಾನು ಇದು ನೋಡ್ಬೇಕಂದ್ರೆ, ಈ ಶರೀರ ದರ್ಶನ ಆಗ್ಬೇಕಂದ್ರೆ ಹೆಂಗ ಒಂದು ದರ್ಪಣ ಬೇಕು, ಹಂಗ ನನ್ನ ಒಳಗೆ ಆ ಚೈತನ್ಯದ ದರ್ಶನ ಆಗ್ಬೇಕಂದ್ರೆ ಆ ಒಳಗೆ ಇರ್ತಕ್ಕಂಥ ಅಂತಃಕರಣದ ದರ್ಪಣ ಬೇಕು. ಆ ಅಂತಃಕರಣ ದರ್ಪಣ ಶುದ್ಧ ಇದ್ದ ಮಾತ್ರ ಅಲ್ಲಿ ನನ್ನ ಚೈತನ್ಯವನ್ನು ಅಲ್ಲಿ ನೋಡಕ್ ಸಾಧ್ಯ. ನಾವು ಅಂತಃಕರಣವನ್ನು ಮಲಿನ ಮಾಡ್ಕೊಂಡು ಕುಂತೇವೆ, ನಾನು ಯಾರು ಅನ್ನೋದು ತಿಳುವಳಿಕೆಯನ್ನು ಮಾಡ್ಕೊಳಕ್ ಆಗುದೇ ಇಲ್ಲ. ಅದಕ್ಕೆ ನೀ ಮೂಲ ಆ ಅಂತಃಕರಣವನ್ನು ಶುದ್ಧಿ ಮಾಡ್ಕೊಳೋ ಸಲುವಾಗಿ ಇದು ಕೆಲಸ ನಡಿಬೇಕಾಗೈತಿ. ಶ್ರವಣ ಎದಕ್ ಬೇಕಾಗೈತಿ? ಅಂತಃಕರಣ ಶುದ್ಧಿಗಾಗಿ. ಇದು ಶ್ರವಣ ಮುಕ್ತಿಯನ್ನ ಏಲಾರ್ದು, ಹೌದಲ್ರಿ? ಶ್ರವಣ ಮುಕ್ತಿಯನ್ನ ಕೊಡ್ಲಾರ್ದು. ಶ್ರವಣ ನಿನ್ನಲ್ಲಿರುವಂತ ದೋಷಗಳನ್ನ ನಿವಾರಣೆ ಮಾಡುತ್ತ. ಆ ದೋಷ ನಿವಾರಣೆ ಆದಾಗ ನೀನ್ ಯಾರು ಅನ್ನೋದು ತಿಳ್ಕೊಳಕ್ ಸಾಧ್ಯ ಐತಿ. ಆ ದೋಷ ದರ್ಶನಕ್ಕೆ ಸಲುವಾಗಿ ಈ ಶ್ರವಣ ಬೇಕಾಗೈತಿ ನಮ್ಗೆ. ಯಾಕೆ ಶ್ರವಣದೊಳಗ ಕಾಲ ಕಳೆ ಅಂತ ಅಂದ್ರೆ, ನಾವು ದೋಷಗಳನ್ನ ಮಾಡ್ತೇವೆ. ನಾವು ಎಚ್ಚರಿಕೆ ಅವಸ್ಥೆ ಒಳಗ ದೋಷಗಳನ್ನ ಮಾಡ್ತೇವೆ ಅಂತ ತಿಳ್ಕೊಂಡು ಆ ದೋಷ ದೂರ ಆಗ್ಬೇಕಂದ್ರ ಶ್ರವಣದೊಳಗ ಕಳಿ. ಮಾತು, ಶರೀರ, ವಾಣಿ ಶರೀರ, ಮನಸ್ಸು ದೋಷದನ್ನ ಮಾಡ್ಕೊಂತ ಹೋಗುದು. ಯಾಕಂದ್ರ ದೋಷದೊಂದನ ಬಂದಾವು. ಅದಕ್ಕೆ ಇದು ಕೂಡ ಮನುಷ್ಯ ಜನ್ಮದಾಗೂ ಕೂಡ ದೋಷವನ್ನ ಮಾಡ್ಕೊಂತಾನೆ ಹೋಗುದವು. ಅದಕ್ಕೆ ಈಗ ಅದನ್ನ ತಿಳುವಳಿಕೆ ಮುಖಾಂತರ ಆ ದೋಷ ಮಾಡ್ಲಾರ್ದಂಗ ಅದನ್ನ ಇಡಾಕ ಪ್ರಯತ್ನ ಮಾಡಿ. ಅದು ಅಂದಾಗ ಮಾತ್ರ ನಿನ್ನ ನಿಜವನ್ನ ಅರಿಯಕ್ ಸಾಧ್ಯ ಐತಿ. ನಾವು ಸಾಮಾನ್ಯವಾಗಿ ಎಲ್ಲರೂ ಏನ್ ಹೇಳ್ತೇವೆ, ಇದ ಶರೀರ ನಾನು. ಯಾಕಂದ್ರೆ ನಮಗ್ ಗೊತ್ತಿಲ್ಲ ಮುಂದಿನ ಏನು ಅನ್ನೋದು ಗೊತ್ತಿಲ್ಲ, ವಿಚಾರ ಮಾಡಿಲ್ಲ. ನಾವು ವಿಚಾರ ಮಾಡಕ್ ಒತ್ತ ಕೊಟ್ಟಿಲ್ಲ. ನಾವು ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ ಇವನ್ನ ನಾನು ಅಂತ ಹೇಳ್ಕೊಂತ, ಹೌದಲ್ಲ? ನಿತ್ಯ ಪರಿಪೂರ್ಣವಾದಂತ ಅರುಮಯವಾದಂತ ಇರುವ ನಾನಂತ ಖಾತ್ರಿ ಮಾಡ್ಕೊಂಡಿಲ್ಲ ನಾವು. ಅವ್ರ ಅನುಭವಗಳು ಹೇಳಿದ್ರ ಮೇಲೆ ನಮಗೆ ಇಲ್ಲ. ನಮಗೆ ನಿರ್ವಾಣ ಷಟಕದೊಳಗೆ ಹೇಳಿದ್ರು ನಿತ್ಯ ಪರಿಪೂರ್ಣ ಅಂತ ಹೇಳಿದ. ಹೌದಲ್ಲ? ಇವು ಯಾವ ನಾನಲ್ಲ. ಯಾವಾಗ ನಾನಾಗಿ ಉಳ್ಯಾಕ ಸಾಧ್ಯ ಐತಿ? ಇವ್ ಯಾವೂ ನಾನಲ್ಲ. ಯಾಕಂದ್ರೆ ಇವು ನನ್ನಿಂದ ಗರುಸ್ಕೊಳ್ತಾವಂತ ಎಲ್ಲವನ್ನು ಬಿಟ್ಕೊಂತ ಹೋದಾಗ ಕೊನೆಗೆ ಬಿಡ್ಲಾರ್ದ ವಸ್ತು ಒಂದು ಉಳಿತೈತಲ್ಲ, ಅದು ನಾನು ಅಂತ ಅನುಭವ ಬರ್ತದೆ. ನಾವು ಇದನ್ನ ಬಿಡಾಕ ತಯಾರಿಲ್ಲ. ಇದ್ರ ಮ್ಯಾಲಿನ ಮೋಹವನ್ನು ಬಿಡಾಕ ತಯಾರಿಲ್ಲ. ಅದಕ್ಕೆ ನಾನು ಯಾರು ಅನ್ನೋದು ಗೊತ್ತಾಗಲ್ಲ ನನಗೆ. ಹೆಂಗ ಉಳ್ಳಾಗಡ್ಡಿ ಪರಿಯನ್ನು ಬಿಚ್ಕೊಂತ ಹೋದಾಗ ಕೊನೆಗೆ ಒಂದು ಬಿಚ್ಚಲಾರದಂತ ವಸ್ತು ಒಂದು ಉಳಿತೈತೆ, ಅದು ಡೇಟ್. ಹಂಗ ಇವು ಯಾವ ನಾನಲ್ಲ ಅಂತ ಅನುಭವದಿಂದ ಬಿಟ್ಟುವಂತ ಹೋಗು ಅಂತ ಹೇಳಿದ್ರು ಅವ್ರು. ಅನುಭವದಿಂದ ಬಿಟ್ಟುವಂತ ಹೋಗ, ಹಠದಿಂದ ಬಿಡಬೇಡ ಇವನ. ಅನುಭವದಿಂದ ಬಿಟ್ಟುವಂತ ಹೋಗು ನೀನು. ಅನುಭವದಿಂದ ಬಿಟ್ಕೊಂತ ಹೋದಾಗ ಅದಕ್ಕೆ ಖಾತ್ರಿ ಆಗುತ್ತ ನಿನ್ನ ನಿಜ ಸ್ಥಿತಿ ಒಂದು ಕೊನೆಗೆ ಉಳಿತೈತಿ. ಅದ ನೀನದಿ. ಯಾವುದು ಎಲ್ಲವನ್ನು ಅರಿತೈತೋ, ಎಲ್ಲವನ್ನು ಅರಿತಕ್ಕಂತ ಅರಿವ ನೀನದಿ. ಯಾವ್ದು ಇನ್ನೊಂದಿನಿಂದ ಆರಿಸ್ಕೊಂತೈತೋ ಅದು ನೀನಾಗ್ಲಾರ. ಇದು ನನ್ನ ಅರಿವಿನ ಆಧಾರದ ಮೇಲೆ ಇದಕ್ಕೆ ಅಸ್ತಿತ್ವ ಐತಿ. ಇದು ನನ್ನಿಂದಾಗಿ ಅರಿಸ್ಕೊಳ್ತೈತಿ. ಅದಕ್ಕೆ ಇದು ನಾನು ಆಗ್ಲಾರೆ ಅಂತ ಅವ್ರು ತಿಳ್ಕೊಂಡ್ರು ರಮಣರು. ಯಾಕಂದ್ರೆ ಅದ ಅನುಭವ ಆಯ್ತು. ಶರೀರವನ್ನು ಬೇರೆ ಇಟ್ಟು ಆ ಮೃತ್ಯುವಿನ ಅನುಭವವನ್ನು ಅನುಭವಿಸಿದ್ರಲ್ಲ, ಅವಾಗ ಅದಕ್ಕೆ ಖಾತ್ರಿ ಆಯ್ತು ಅವ್ರಿಗೆ. ಓ, ಮೃತ್ಯು ಅಂತಕ್ಕಂಥದ್ದು ಶರೀರ, ನಾಶ ಆಗ್ತಕ್ಕಂಥದ್ದು ಶರೀರ, ನಾನಲ್ಲ. ಇದನ್ನ ನಾನು ಅನುಭವದಿಂದ ನೋಡ್ಕೊಂಡ್ರು. ಹಂಗೆ ನಾವು ಅನುಭವದಿಂದ ನೋಡಕ್ ಪ್ರಯತ್ನ ಮಾಡ್ಬೇಕು. ಕನಸಿನ ಸಾಮಾನ್ಯವಾಗಿ ಎಲ್ಲ ಮನಸ್ಸ ಎಲ್ಲ ರೂಪಿಸ್ಕೊಂಡಿರ್ತೈತೆ. ಮನಸ್ಸ ಎಲ್ಲ ರೂಪಿಸ್ಕೊಂಡಿರ್ತೈತೆ. ಎಲ್ಲ ಆಗಿದ್ದು ಮನುಷ್ಯ. ಮನಸ್ಸು ಈಗ ಹುಟ್ಟಿದ್ದು ಮನಸ್ಸಾಗಿರ್ತತಿ, ಬೆಳೆದಿದ್ದು ಮನಸ್ಸಾಗಿರ್ತತಿ, ಮುಂದ ವಿಕಾರ ಆಗಿದ್ದು ಮನಸ್ಸಾಗ್ತೈತಿ. ಎಲ್ಲ ಮನಸ್ಸ.
ಈ ತೋರಿಕೆನೂ ಕೂಡ ಮನಸ್ಸ ಆಗಿರ್ತೈತಿ, ಎಲ್ಲವೂ ಮನಸ್ಸಾಗಿರ್ತೈತಿ. ಆದ್ರೆ ಅದನ್ನ ಅರಿತಕ್ಕಂತ ಅರಿವು ಮಾತ್ರ ಬೇರೆ. ಮನಸ್ಸನ್ನ ಅರಿತಕ್ಕಂತ ಅರಿವು ಬೇರೆನೇ ಇರ್ತದೆ. ಅದಕ್ಕೆ ಆ ಅರಿವು ನಾನದೇನು ಅನ್ನೋದು ಖಾತ್ರಿ ಮಾಡ್ಕೋಬೇಕು. ಇವ್ಯಾವೂ ನಾನಲ್ಲ. ಇವು ಕರ್ಮೇಂದ್ರಿಯ ಹಿಡ್ಕೊಂಡು, ಜ್ಞಾನೇಂದ್ರಿಯ ಹಿಡ್ಕೊಂಡು, ಮನಬುದ್ಧಾದಿಗಳನ್ನ ಹಿಡ್ಕೊಂಡು ಯಾವುದೂ ನಾನಲ್ಲ. ನಾನು ನಿತ್ಯ ಪರಿಪೂರ್ಣ ಅದೀನಿ. ಅದಕ್ಕೆ ಅವ್ರು ಈ ಹೊರಗಿನ ತಿಳುವಳಿಕೆಯನ್ನು ಮಾಡಿಕೊಳ್ಳಾರ್ದ ನೀನು ಮೊದಲೇ ನಿನ್ನ ಕರ್ತವ್ಯ ಏನೈತೆ ಅಂದ್ರೆ ನಿನ್ನ ನಿಜವನ್ನ ಅರಿವು. ನಿನ್ನ ನಿಜವಿದನೆ ತಿಳಿಯೋ ಬೇರನ್ನದಲ್ಲೇ ಮನುಜ. ಅದನ್ನ ತಿಳಿಬೇಕಾಗೈತಿ, ಹೊರತಾಗಿ ಬೇರೆ ತಿಳಿಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದನ್ನೆನಿಸುವುದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತ್ತೆಯ ಸತ್ತೇ ನಿನ್ನ ನಿಜ. ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದ 5 ಲಕ್ಷಣದಿಂದ ಕೂಡಿದಂತ ಪಂಚ ಲಕ್ಷಣ ಐತಿ. ಅದನ್ನ ಅನುಭವದಿಂದ ನೀನು ಖಾತ್ರಿ ಮಾಡ್ಕೋ ಅಂತ ಹೇಳಿದ್ರು. ನಾವು ಅದನ್ನ ಖಾತ್ರಿ ಮಾಡ್ಕೊಳಕ ಸಮಯ ಕೊಟ್ಟಿಲ್ಲ. ಹೌದಲ್? ಶ್ರವಣಕ್ ಬಂದ್ರಿ ಏನೋ ವಿಷಾದಿಗಳ ಅನುಕೂಲಕ್ಕವು ಇದೆಲ್ಲ ಬಾಳೆ ಅನುಕೂಲಕ್ಕೈತಿ. ನಿನ್ನ ಕೇಳಿ ಶಿವಾನಂದರ ಹಳ್ಯಾರ ಏನ್ರಿಪಾ ಎಲ್ಲಾರು ಬರ್ತಾರ, ಸುಮ್ನ ಒಂದು ಇದಕ್ಕ ಅಲ್ಲಿ ಹೋದ್ರ ಅನುಕೂಲ ಆಕೈತಿ, ಎಲ್ಲ ಚಲೋ ಆಕೈತಿ ಅಂತ ಬರ್ತಾರ ಶ್ರವಣಕ್ಕ. ಹಂಗ ಇಚ್ಛೆ ಬರೋದಿಲ್ಲ. ಹೌದು, ಅದು ಸತ್ಯ ಐತಿ. ಯಾಕಂದ್ರ ಅದ್ರಾಗ ಸತ್ಯತ್ವ ಬುದ್ಧಿ ಉಳ್ಳವರು, ವಿಷಯಾದಿಗಳಲ್ಲೇ ಸತ್ಯತ್ವ ಬುದ್ಧಿ ಇದ್ದವರಿಗೆ ಅದು ಅನುಕೂಲ ಆಕ್ಕವು. ಪ್ರಾರಬ್ಧಕ್ಕನುಸಾರಾಗಿ ಅನುಕೂಲ ಆಕ್ಕವು. ಆದ್ರ ಆ ಅನುಕೂಲ ಆದದ್ದನ್ನ ಸದುಪಯೋಗ ತಗೋಬೇಕಂದ್ರ ನನ್ನ ನಿಜವನ್ನ ಅರಿಬೇಕು. ಹೌದಲ್ರಿ? ಅನುಕೂಲ ಆಗೈತಿ, ಅನುಕೂಲ ಆದ್ಮೇಲೆ ಇದನ್ನ ನಾವ್ ವಿಚಾರ ಮಾಡ್ಬೇಕಲ್ರಿ. ವಿಚಾರ ಮಾಡ್ಲಿಲ್ಲ ಅಂದ್ರ ವ್ಯರ್ಥ. ಹೌದಲ್ರಿ? ಅನುಕೂಲ ಆಕ್ಕವು, ಅನುಕೂಲ ಆಗುದಿಲ್ಲ ಅನ್ನೋದಿಲ್ಲ. ನೀವು ಇದ್ರ ಕಡೆ ಇಚ್ಛೆ ಕೊಟ್ರ, ಇಚ್ಛೆ ಇತ್ತಂದ್ರ ನಾ ಒಂದೇ ತೀರ್ಬೇಕನ್ನೋ ಇಚ್ಛೆ ಇತ್ತಂದ್ರ ಅವೆಲ್ಲವೂ ಅನುಕೂಲ ಆಕ್ಕವು. ನೀವು ಪಂಚ ಮಹಾಭೂತಗಳು ನೀವು ಹೇಳ್ದಂಗೆ ಕೇಳ್ತಾವ. ಹೌದಲ್? ಅದನ್ನ ನಾ ಸಿದ್ಧಿ ಮಾಡ್ಕೋಬೇಕು. ಅದ್ರ ಕಡೆ ಲಕ್ಷ್ಯ ಬೇಡ ನಮಗೆ. ಅವನ್ ಹತೋಟೆಯಲ್ಲಿ ನಿಗ್ರಹ ಮಾಡ್ಬೇಕು, ಅವನ್ ಇದನ್ ಮಾಡ್ಬೇಕು ಅನ್ನೋದು ಬೇಕಾಗಿಲ್ಲ. ನಾನು ಇದನ್ನ ಹೊಂದೇ ತೀರ್ಬೇಕನ್ನೋ ಇಚ್ಛೆ ಯಾರಲ್ಲಿ ಇರ್ತೈತಿ ಅವ್ರಿಗೆ ಅವು ಪಂಚ ಮಹಾಭೂತಗಳು ಸಹಕರಿಸ್ತವ. ಹೌದಲ್? ನಮ್ಗೆ ಇಚ್ಛೆ ಅದ್ರೊಳಗಿಲ್ಲ. ನಮ್ ಇಚ್ಛೆ ಈ ವಿಷಾದಿಗಳಲ್ಲಿ ಸುಖ ಬುದ್ಧಿಯನ್ನು ಇಟ್ಕೊಂಡ್ ಕುಂತೇವ್ ನಾವು. ಶರೀರ ಆರಾಮಿರ್ಬೇಕು, ವಿಷಾದಿಗಳು ಲವಸ್ಬೇಕು. ಹೌದು, ಇವೆಲ್ಲ ಆದ್ಮೇಲೆ ಎಷ್ಟ್ ದಿನ ಇದನ್ನ ಇಟ್ಕೊಂಡಿರ್ತಿ. ಶರೀರ ಆರೋಗ್ಯ ಆಯ್ತು, ಶರೀರ ಸದೃಢವಾಗಿ ಉಳಿತು, ವಿಷಾದಿಗಳೆಲ್ಲ ಲವಸಿದು, ಎಲ್ಲಿವರೆಗೆ ಅವು ಇರ್ತಾವ ಗ್ಯಾರಂಟಿ? ಎಷ್ಟು 100 ವರ್ಷ 1000 ವರ್ಷ ಬದುಕ್ಯಾರ, ಏನು ಉಪಯೋಗ? ಹೌದಲ್? ಅದ ಮಾಡಿದ್ದ ಮಾಡೋ, ಉಂಡಿದ್ದ ಉಣ್ಣು, ಹೊಸದಂತೂ ಏನಿಲ್ಲ. ಹೌದಲ್? ಅವ್ರ ಅನುಭವಗಳೇನ್ ಮಾಡಿದ್ರೆ ಅದ್ರ ಕಡೆ ಲಕ್ಷ್ಯ ಕೊಡ್ಲಿಲ್ಲ. ಅವ್ರ ಶರೀರ ಇದ್ರು ಹೋಗಬಲ್ಲ, ಇರ್ಲಿಲ್ಲ ಅಂದ್ರೂ ಬಲ್ಲ, ನನ್ನ ನಿಜವನ್ನು ತಿಳ್ಕೊಂಡು ಉಳ್ಕೋಬೇಕಪ್ಪ ಅಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಅವ್ರ ಶರೀರ ಅದಕ್ಕೆ ಸಾಥ್ ಕೊಡ್ತದೆ. ಅದನ್ನ ತಿಳ್ಕೊಂಡಾಕ ಅದನ್ನ ಖಾತ್ರಿ ಮಾಡ್ಕೊಂಡ ಸಲುವಾಗಿ ಶರೀರ ಸಾಥ್ ಕೊಡ್ತದೆ. ಹಂಗೆ ನಮಗೆ ಈ ಶರೀರದ ನಮ್ಗೆ ಅನುಕೂಲ ಆಗ್ಬೇಕಂದ್ರ ನಮ್ಮ ನಿಜವನ್ನ ಅರ್ಯಾಕ ಪ್ರಯತ್ನ ಮಾಡಿ. ಎಲ್ಲಿವರೆಗೆ ಶರೀರ ಭಾವ ಇರ್ತೈತಿ ಅಲ್ಲಿವರೆಗೆ ಭಯ ಕಾಡ್ತತಿ. ಹೌದಲ್ರಿ? ಶರೀರ ಭಯ ಯಾವಾಗ ಹೋಯ್ತು, ಶರೀರ ನಾನಲ್ಲ ಅಂತ ತಿಳ್ಕೊಂಡು ಅವಾಗ ಅಮೃತ ಸ್ವರೂಪನ ನಾನು, ಮೃತ ನನಗಿಲ್ಲ. ಶರೀರದ ಬಾಧೆ ಅವಾಗ ಹತ್ತುದಿಲ್ಲ. ಹೌದಲ್ರಿ? ಯಾವ್ದು ಮೃತ ಆಕೈತಿ ಅದ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡ್ ಕುಂತೇವ, ಅದಕ್ಕೆ ಭಯ ಕಾಡಾಕತ್ತೈತಿ. ಆ ಭಯವನ್ನ ಕಳ್ಕೋಬೇಕಂತ ಎಲ್ಲೋ ಹೋಗಿ ಯಾವ್ದೋ ಗುಡಿ ಗುಂಡಾರಕ್ಕೆ ಹೋಗಿ ಏನೇನೋ ಮಾಡಿ ಹರಕೆಗಳನ್ನ ತೀರಿಸಿ ಏನೇನೋ ಒಂದು ಪ್ರಯತ್ನ ಮಾಡಿ ಅದರಿಂದ ಅದು ಶಾಶ್ವತವಾಗಿ ಅಂತೂ ಉಳ್ಯಾಕ್ ಸಾಧ್ಯ ಇಲ್ಲ. ಯಾವ ದೇವ್ರ ವರ ಕೊಟ್ರೆ ನಿಮ್ ಶರೀರ ಶಾಶ್ವತವಾಗಿ ಉಳಿದೈತಿ? ಯಾವ ದೇವ್ರ ವರ ಕೊಟ್ರು ಉಳಿದಿಲ್ಲ ಅದು.
ಯಾಕಂದ್ರೆ ಕರ್ಮಾನುಸಾರವಾಗಿ ಬಂದೈತಿ, ಕರ್ಮಾನುಸಾರವಾಗಿ ಹೋಗುದು. ಶರೀರ ಕರ್ಮದ ಅಧೀನ, ಹೌದಲ್ರಿ? ಶರೀರ ಕರ್ಮದ ಅಧೀನ, ಕರ್ಮಕ್ಕನುಸಾರವಾಗಿ ಬರ್ತೈತಿ, ಕರ್ಮಕ್ಕನುಸಾರವಾಗಿ ಅದು ಹೋಗುದ, ಅದು ಬಿಡುದಿಲ್ಲ. ಅದಕ್ಕೆ ಅದು ಇರೋದ್ರೊಳಗಾಗಿ ನಾನ್ ಯಾರದೇನೆ ಅನ್ನೋದನ್ನ ಸಂಶೋಧನೆ ಮಾಡ್ರಿ, ನನ್ನ ನಿಜವನ್ನ ಅರಿಯಕ ಪ್ರಯತ್ನ ಮಾಡ್ರಿ. ನಾನು ತ್ರಿಕಾಲ ಬಾಧಿತ ವಸ್ತು, ಯಾವಾಗ್ಲೂ ಇರ್ತಕ್ಕಂಥ ನಿದ್ರೆ, ಕನಸು, ಎಚ್ಚರ ಮೂರು ಅವಸ್ಥೆ ಒಳಗಿರ್ತಕ್ಕಂಥದ್ದು ಏನು ಅರಿವು ಐತಲ್ಲ, ಅದು ನಾನು ಅದೇನೆ. ಅದನ್ನ ಅನುಭವದಿಂದ ತಂದ್ಕೋಬೇಕಾಯ್ತು. ಆ ಕೆಲಸವನ್ನ ನಮ್ಮ ಅನುಭವಗಳೆಲ್ಲ ಮಾಡಿವ್ರೆ. ಶರೀರ ಅವ್ರಿಗೆ ಅದ ವಿಕಾರ ಇದ್ರು ಕೂಡ, ಅಷ್ಟಾವಕ್ರ ಮುನಿ ಆ ಶರೀರ ವಿಕಾರ ಇದ್ರು ಕೂಡ ಅದನ್ನ ಆ ಸ್ಥಿತಿಯನ್ನು ಹೊಂದಿದ. ಯಾಕೆ? ಅವನ ಶರೀರದ ಕಡೆ ನೋಡ್ಲಿಲ್ಲವ, ಶರೀರದ ಕಡೆ ಲಕ್ಷ್ಯ ಕೊಡ್ಲಿಲ್ಲವ. ಶರೀರ ನನ್ನ ಸಂಬಂಧ ಇಲ್ಲದ ಅಂತ ಅದ್ರ ಮ್ಯಾಲಿನ ಆಸಕ್ತಿಯನ್ನು ಕಳ್ಕೊಂಡ್ ಬಿಟ್ಟಿದ್ದ, ಅದಕ್ಕೆ ಆ ಸ್ಥಿತಿಯನ್ನು ಮುಟ್ಟಿದ. ಹಂಗೆ ಇದು ಶರೀರ ಡಾಂಕರ ಇರ್ಲಿ, ಉಂಟರ ಇರ್ಲಿ, ಕುರುಡರ ಇರ್ಲಿ, ಆದ್ರೆ ನನಗೆ ಅದರೊಳಗೆ ನಾನು ಯಾರದೇನು ಅನ್ನುವಂತ ಸಂಶೋಧನೆ ಮಾಡಕ ಆ ವಿವೇಕ ಅನ್ನೋದೈತಿ. ನಮಗೆ ಮನುಷ್ಯರಲ್ಲಿ ಆ ವಿವೇಕ ಐತಿ, ಇತರ ಪ್ರಾಣಿಗಳಲ್ಲಿ ಆ ವಿವೇಕ ಇಲ್ಲ. ನಾನು ಯಾರದೇನು ಅಂತ ತಿಳ್ಕೊಂಡಾಕ ಅಲ್ಲಿ ವಿವೇಕ ಇಲ್ಲ. ಅವು ಭೋಗಮಯ ಜೀವನ, ಭೋಗವನ್ನು ಮಾಡೋದಷ್ಟ, ಅಲ್ಲಿ ದೋಷ ದರ್ಶನವನ್ನು ಮಾಡ್ಕೊಳಕ್ ಆಗುದಿಲ್ಲ. ಇಲ್ಲಿ ನಮಗೆ ದೋಷ ದರ್ಶನವನ್ನು ಮಾಡ್ಕೊಳಕ್ ಬರ್ತೈತಿ. ಇಂದ್ರಿಯಗಳು ಇರೋದು ಅದ್ರ ಸಲುವಾಗಿ. ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ, ಇವು 5 ಜ್ಞಾನೇಂದ್ರಿಯಗಳು ಇರುವುದು ಆ ಮನಸ್ಸಿಗೆ ದೋಷ ದರ್ಶನ ಆಗ್ಲಿ ಅಂತ ಇದನ್ನ ಉಪಯೋಗ ಮಾಡೋ ಸಲುವಾಗಿದ್ದ ಅದಾವ. ಹೊತ್ತಾಗಿ ಅದ್ರಾಗ ಸತ್ಯತ್ವ ಬುದ್ಧಿ, ಸುಖ ಬುದ್ಧಿಯನ್ನು ಇಟ್ಕೊಂಡು ಬಳಕೆ ಮಾಡಿದ್ರೆ ದೋಷ ದರ್ಶನ ಆಗುದಿಲ್ಲ. ಎಲ್ಲಿವರೆಗೆ ದೋಷ ದರ್ಶನ ಆಗುದಿಲ್ಲ ಅಲ್ಲಿವರೆಗೂ ನನ್ನ ನಿಜವನ್ನು ಅರಿಯಕ್ಕಾಗುದು. ಅದಕ್ಕೆ ಮೊದಲೇ ನೀ ದೋಷ ದರ್ಶನ ಮಾಡ್ಕೋ. ಅದಕ್ಕೆ ವಿವೇಕ ಬೇಕಾಗತ್ತೆ. ವಿವೇಕವಂತನಾಗು. ವಿವೇಕ ಉದಯ ಆಗ್ಬೇಕಂದ್ರೆ ನೀತಿಯುಕ್ತವಾದಂತ ಜೀವನ ಕ್ರಮವನ್ನು ಅಳವಡಿಸ್ಕೊ. ನೀತಿ, ವಿವೇಕ, ವೈರಾಗ್ಯ, ಶಮದಮಾದಿ, ಸತ್ಸಂಪತ್ತು, ಮುಮುಕ್ಷತ್ವ ಇವು ಅತಿ ಅವಶ್ಯಕ. ನನ್ನ ನಿಜವನ್ನು ಅರಿಬೇಕಂದ್ರೆ ಯಾವನಲ್ಲಿ ನೀತಿ ಇಲ್ಲೋ ಅವನಲ್ಲಿ ಆ ಮುಮುಕ್ಷತ್ವ ಉದಯ ಆಗುದಿಲ್ಲ. ನೀತಿ ಇಲ್ಲ, ಮುಮುಕ್ಷತ್ವ ಉದಯ ಆಗುದಿಲ್ಲ. ಅದಕ್ಕೆ ನೀತಿ ಬೇಕಾಗೈತಿ. ನೀತಿ ಇಂದ ನಡೆದಾಗ ಮಾತ್ರ ದೋಷ ದರ್ಶನ ಆಕೈತಿ. ದೋಷ ದರ್ಶನ ಆಗದ ಹೊರತು ಹಿಂದಕ್ಕೆ ಸರಿಯಾಗಿ ಆಗುದಿಲ್ಲ. ವಾಲ್ಮೀಕಿ ಅನೇಕ ಜನ್ಮದೊಳಗೆ ಅನೇಕ ಪಾಪಕೃತಿಗಳನ್ನು ಮಾಡಿದ, ಆದ್ರೆ ದೋಷ ದರ್ಶನ ಮಾಡಿದ ಕೂಡಲೇ ಇದನ್ನೆಲ್ಲ ಬಿಟ್ಟ. ಅದಕ್ಕೆ ತಿಳಿಕಿನ ಪೂರ್ವದಲ್ಲಿ ಮಾಡಿದ್ದು ಎಲ್ಲ ಕ್ಷಮೆಗೆ ಅರ್ಹ ಐತಿ. ತಿಳಿದ ಮೇಲೆ ಮಾಡಕ್ ಹೋಗ್ಬಾರ್ದು ಅಂತ. ಇದನ್ನ ಕೇಳಿದ ಮೇಲೆ, ನಾವು ಶ್ರವಣವನ್ನ ಕೇಳಿದ ಮೇಲೆ, ಮಾಡಿದ್ಮೇಲೆ ಮತ್ತ ಅಂತ ನೀತಿ ಉಲ್ಲಂಘನೆ ಮಾಡಬಾರ್ದು ಅಂತ. ಹೌದಲ್ವ? ಬಾಲ ಅಪರಾಧಿಗಳಿಗೆ ಶಿಕ್ಷೆ ಆಗುದಿಲ್ಲ, ವಯಸ್ಕರಿಗೆ ಶಿಕ್ಷೆ ಆಕೈತಿ. ಯಾಕಂದ್ರೆ ಇವ್ರು ತಿಳುವಳಿಕೆಯಿಂದ ಮಾಡಿದ್ದು ಅಂತ ಶಿಕ್ಷೆ ಆಕೈತಿ. ಅಲ್ಲಿ ತಿಳುವಳಿಕೆಯಿಂದ ಮಾಡಿಲ್ಲ ಅಂತೇಳಿ ಅವರಿಗೆ ಶಿಕ್ಷಣ ಕೊಡ್ತಾರ, ಶಿಕ್ಷೆ ಆಗುದಿಲ್ಲ. ಅಲ್ಲಿ ಶಿಕ್ಷಣ ಕೊಡ್ತಾರ ಅವರಿಗೆ, ಇಲ್ಲಿ ಇವ್ರಿಗೆ ಶಿಕ್ಷೆ ಆಕೈತಿ. ಅದಕ್ಕೆ ನಾವು ತಿಳಿದು ಮಾಡಿದ್ವಂದ್ರ ಡಬಲ್ ಶಾಸನ ಅಂತ ಹೇಳಿದವ್ರು. ಶ್ರವಣ ಅನ್ನೋದು ಅಲ್ಲಿಗಿನ ಕತ್ತಿದ್ದಂಗೆ, ಅಂದ್ರೆ ಎರಡೂ ಹಿಮ್ಮಯ ಆಲಗ ಅಂತಂದ್ರೆ ಎರಡೂ ಕಡೆ ಹರ್ತ ಇರ್ತೈತಿ. ಅದು ಹೋಗುವಾಗೂ ಹರಿತೈತಿ, ಬರುವಾಗೂ ಹರಿತೈತಿ. ಅದಕ್ಕೆ ಅಲ್ಲಿ ಶ್ರವಣವನ್ನು ಕೇಳಿದ್ಮೇಲೆ ನಾವು ನೀತಿಯುತವಾದಂತ ಜೀವನದೊಳಗೆ ನಡೆದಾಗ ಮಾತ್ರ ಈ ಮನುಷ್ಯ ಜನ್ಮದೊಳಗೆ ಬಂದ ಮೇಲೆ ನಾನು ಯಾರನ್ನು ತಿಳ್ಕೊಳಕ್ ಸಾಧ್ಯ. ಮನುಷ್ಯರಿಗೆ ನೀತಿ ಐತಿ, ನೀತಿ ಉಲ್ಲಂಘನೆ ಮಾಡೋ ಮನುಷ್ಯ ಒಬ್ಬನ. ಯಾವ ಪಶು ಪ್ರಾಣಿಗಳು ನೀತಿ ಉಲ್ಲಂಘನೆ ಮಾಡಿಲ್ಲ. ಮಾಡ್ಯಾವನ್ರಿ? ಯಾವ್ದಾರ ಪಶು ಪ್ರಾಣಿಗಳು ನೀತಿ ಉಲ್ಲಂಘನೆ ಮಾಡ್ಯಾವನ? ಹುಲ್ಲಿಗೆ ಹೋಗಿ ಹುಲ್ಲು ಮೇಯಕತ್ತೈತನ? ಆಕಳು ಹೋಗಿ ಮಾಂಸ ತಿನ್ನಾಕತ್ತೈತನ? ಇಲ್ಲ. ನಾವು ಮನುಷ್ಯರು ನಮ್ಗೆ ಈ ಶರೀರಕ್ಕೆ ಏನು ಯೋಗ್ಯ ಐತಿ, ಏನ್ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದೊಂದು ತಿಳುವಳಿಕೆ ಇದ್ದಾರೆ. ನಾವು ಎಲ್ಲಾದ್ರೂ ಉಲ್ಲಂಘನೆ ಮಾಡಾಕತ್ತೇವ್. ಮತ್ತ ಅಲ್ಲಿ ನಾನು ಯಾರನ್ನು ತಿಳ್ಕೊಳೋದು ಯಾವಾಗ? ಶುದ್ಧ ಇಲ್ಲ. ಶುದ್ಧ ಆದಾಗ ಅದ ಅನುಭವಕ್ಕೆ ಬರ್ತೈತಿ. ಶುದ್ಧ ಇಲ್ಲ ಅಂತ
ಕನ್ನಡಿ ಇಟ್ಕೊಂಡು ಮಖ ದರ್ಶನ ನಾ ಈ ಶರೀರವನ್ನು ನೋಡ್ತೇನೆ ಅಂದ್ರೆ ಯಾವಾಗ ಸಾಧ್ಯ? ಇದಕ್ಕೆ ಅಂತಃಕರಣವನ್ನು ಪೂರ್ಣ ಸ್ವಚ್ಛ ಆಗ್ಬೇಕು. ಇದು ಸ್ವಚ್ಛ ಮಾಡೋ ಕೆಲಸ ಎಷ್ಟು ಜನ್ಮಕ್ಕಾಕೈತೆ ನಾವು ಹೇಳಲಾರೆ ಅಂತ ಹೇಳಿರೋ ಅನುಭವಗಳು. ಈ ಅಂತಃಕರಣ ಶುದ್ಧಿ ಎಷ್ಟು ಜನ್ಮಕ್ಕಾಕೈತಿ ಅನ್ನೋದನ್ನ ನಾವೇನು ಹೇಳಲಾರೆ, ಅದು ಆಕೈತಿ. ನೀವು ಪ್ರಯತ್ನ ಮಾಡೋಕ್ ಬಿಡೋದಂಗಿಲ್ಲ. ಅದು ಶುದ್ಧ ಆದ ತಕ್ಷಣ ನೀವು ಯಾರು ಅನ್ನೋದು ಅಲ್ಲೇ ಅನುಭವಕ್ಕೆ ಬರ್ತೈತಿ. ಆ ಅನುಭವದಿಂದ ತಿರುಗಿ ನೋಡ್ಕೊಂಡ್ರೆ ಅಂದ್ರೆ ನೀವಾಗಿ ಬಿಡಕ್ ಸಾಧ್ಯ ಐತಿ ಅಂತ ಅಲ್ಲಿ ಹೇಳಿದ್ರ, ಅಂತ ನಿಜವನ್ನ ನಾವು ಅರಿಬೇಕಾಗೈತಿ. ನಾನು ಯಾರು ಅನ್ನೋದನ್ನ ಸಂಶೋಧನೆ, ನನ್ನೊಳಗೆ ನಾ ಸಂಶೋಧನೆ ಮಾಡ್ಬೇಕಾಗೈತಿ. ಅದಕ್ಕೆ ಪ್ರಯತ್ನ ಮಾಡೋಣ. ಪ್ರಯತ್ನ ಮಾಡಿ ಈ ಶರೀರದ ಉಪಯೋಗವನ್ನು ಮಾಡ್ಕೊಂಡು ಬಂದೈತಿ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರ. ಕಲು ಧರ್ಮ ಅಂದ್ರ ನಾನು ಯಾರದೇನೆ ಅನ್ನೋದನ್ನ ತಿಳುವಳಿಕೆ ಮಾಡ್ಕೊಳ್ಳೋ ಸಲುವಾಗಿ ಈ ಶರೀರ ಬಂದದ್ದು. ಅದಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡ್ರೆ ಇದು ಸದೃಢವಾಗಿ ಸ್ವಸ್ಥವಾಗಿ ಇರ್ತೈತಿ. ವಿಷಾದಿಗಳಿಗೆ ಬಳಕೆ ಮಾಡ್ಕೊಂಡ್ರೆ ಲಗುನ ಹೋಗ್ತೈತಿ. ಅದಕ್ಕೆ ಇದನ್ನ ಉಪಯೋಗ ನಾವು ನಮ್ಮ ಕೈಯಾಗೈತಿ. ಇದನ್ನ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಅದನ್ನ ತಿಳುವಳಿಕೆಯಿಂದ ಇದನ್ನ ಉಪಯೋಗ ಮಾಡ್ಕೊಂಡು ನನ್ನ ನಿಜವನ್ನ ಅರಿಯಾಕ ಪ್ರಯತ್ನ ಮಾಡೋಣ ಅಂತೇಳಿ ನಾನು ಸಕಲ ಸಾಧು ಏನಾದರೂ ಆಗೋ ಮೊದಲು